ನಮಸ್ತೆ. ನಾನು ಸತೀಶ್ ಕ್ಯಾಡಬಾನ್ಸ್ ಅಂತ. ನಾನು ಗಿರೀಶ್ ಅವರ ತುಂಬ ಬಾಲ್ಯ ಸ್ನೇಹಿತ ಅಂತಲೇ ಹೇಳ್ಬೋದು. ಅವ್ರನ್ನ ತುಂಬ ವರ್ಷಗಳಿಂದ ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ. ಅಂದರೆ ಬೇರೆ ಚಾರಿಟಿಯವರೆಲ್ಲ ಬೇರೆ ಕಡೆಯಿಂದ ಫಂಡ್ ರೈಸ್ ಮಾಡಿ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಅಂದರೆ ನಾನು ನೋಡಿರೋಂಗೆ ಇವರು ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಅವರು ಇವತ್ತವರೆಗೂ ಅವ್ರದ್ದು ಓನ್ ದುಡ್ಡಲ್ಲಿ ಬಡವ್ರಿಗೆ ಡೈಲಿ ಒಂದು 2,000 ಜನಕ್ಕೆ ಡೈಲಿ ಊಟ ಕೊಡ್ತಾ ಇದ್ದಾರೆ. ಬೇರೆಯವ್ರು ಬಂದು ಕರೋನಾ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ಸುಮ್ಮನೆ ಶೋ ಆಫ್ ಒಂದು 2 ದಿನ ಕೊಟ್ಬಿಟ್ಟು ಸುಮ್ಮನಾಗಿ ಹೋಗ್ತಾರೆ. ನಾನು ನೋಡಿರೋ ಪ್ರಕಾರ ಇವರು ಒಂದು ಬಡವ್ರಿಗೆ ರಿಯಲ್ ಆಗಿ ಮನಸಾರೆ ಅವರು ಒಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತೊಂದು ಚಾಮರಾಜಪೇಟೆಯಲ್ಲಿ ಜಿಂಕೆ ಪಾರ್ಕ್ ಆಪೋಸಿಟ್ ಇರೋ ಒಂದು ಸ್ಟೇಡಿಯಮಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು 15 ವೆರೈಟಿ ಟೆಸ್ಟನ್ನು, ಮೆಡಿಕಲ್ ಚೆಕಪ್ಪನ್ನು, ಕ್ಯಾನ್ಸರಿಂದ ಹಿಡಿದು ಎಲ್ಲ ಮಾಡಿಸ್ತಾ ಇದ್ದಾರೆ. ಇವತ್ತು ಸಾವಿರಾರು ಜನ ಬಂದು ಅದರದ್ದು ಉಪಯೋಗ ಪಡೀತಾ ಇದ್ದಾರೆ. ಒಂದು ವಯಸ್ಸಾದವ್ರು ಇರ್ಬೋದು, ಕಡಿಮೆ ಏಜವ್ರು ಇರ್ಬೋದು, ಎಲ್ಲರಿಗೂ ಒಂದು ಕಣ್ಣು ಪರೀಕ್ಷೆ ಇರ್ಬೋದು, ಎಲ್ಲದನ್ನು ಇವತ್ತು ಫ್ರೀಯಾಗಿ ಹಮ್ಮಿಕೊಂಡಿದ್ದಾರೆ. ಅದು ಈ ಥರ ಸಮಾಜ ಸೇವೆಯವರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ, ಇನ್ನೂ ಹೆಚ್ಚಿನ ಜನಕ್ಕೆ ತಲುಪುವ ಹಾಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಸರ್ ಬೆಳೀಲಿ ಅಂತ ನಾನು ಅವ್ರಿಗೆ ಆಶಿಸ್ತೀನಿ. ನಮಸ್ಕಾರ. ತುಂಬ ಖುಷಿಯಾಗ್ತಾ ಇದೆ. ಆ್ಯಕ್ಚುಲಿ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸುರಕ್ಷಾ ಸೇವಾ ಸಮಿತಿ ಮಾಡ್ತಾ ಇರುವ ಈ ಕೆಲಸಕ್ಕೆ 110% ಜನ ಬೆಂಬಲ ಬೇಕು, ನಿಮ್ಮ ಸಹಕಾರ ಬೇಕು, ನಮ್ಮೆಲ್ಲರ ಸಹಕಾರ ಇರ್ತದೆ. ಯಾಕೆಂದರೆ ಎಷ್ಟು ಒಬ್ಬನ ಜೀವನದಲ್ಲಿ ಆರೋಗ್ಯ ಅಂತ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಂತೂ ಹೆಲ್ತ್ ಚೆಕಪ್ ಮಾಡೋದು ಅಂತ ಹೇಳಿದರೆ ಒಂದು ಭಯ, ಅದು ಅಥೆಂಟಿಕ್ ಇರುತ್ತಾ ಇಲ್ವಾ, ಮತ್ತು ಕಮರ್ಷಿಯಲಿ ಅದಕ್ಕೆ ಒಂದು ಅದರದೇ ಆದ ಚಾರ್ಜಸ್, ಆಮೇಲೆ ಟೈಮ್ ಅಂಥದ್ದಲ್ಲಿ ಇವತ್ತು ಏನು ಉಚಿತ ಆರೋಗ್ಯ ಸೇವಾ ತಪಾಸಣೆ ನಡೀತು, ಪ್ಲಸ್ಸು ಇಲ್ಲಿ ಅದರ ಜೊತೆಗೆ ಅದಕ್ಕೆ ಮುಂದೆಗೆ ಬೇಕಾದ ಎಲ್ಲ ಚಿಕಿತ್ಸೆಗಳನ್ನು ಕೊಡಿಸುವ ಜವಾಬ್ದಾರಿಯನ್ನು ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸುರಕ್ಷಾ ಸೇವಾ ಸಮಿತಿ ಅಡಿಯಲ್ಲಿ ಅವರು ತಗೊಂಡಿದ್ದಾರೆ. ಪ್ಲಸ್ ಕಡಿಮೆ ದರದಲ್ಲಿ ಉತ್ತಮ ಚಿಕಿತ್ಸೆ ಕೊಡೋದು ಅಷ್ಟೇ, ಅದು ತುಂಬ ಚಾಲೆಂಜ್. ಬೆಂಗಳೂರು ಅಂತಲ್ಲಿ ಒಳ್ಳೆ ಹಾಸ್ಪಿಟಲ್ ಇರ್ಬೋದು, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೂ ಫೆಸಿಲಿಟಿ ಇರುತ್ತೆ, ಬಟ್ ಜನಗಳಿಗೆ ಗೊತ್ತಿರಲ್ಲ. ಇದನ್ನು ಜನಗಳಿಗೆ ತಿಳಿಸೋದಿರ್ಬೋದು. ಸೊ ತುಂಬ ಖುಷಿಯಾಗ್ತಿದೆ. 1,000ದಿಂದ ಹೆಚ್ಚು ಜನ ಬಂದಿದ್ದಾರೆ ಆಲ್ರೆಡಿ. ಫಸ್ಟ್ ಟೈಮ್ ಇದು ತುಂಬ ಸಕ್ಸಸ್ ಆಗಿ ನಡೀತಾ ಇದೆ. ಆ್ಯಂಡ್ ಇನ್ನು ತುಂಬ ಮುಂದಿನ ದಿನಗಳಲ್ಲಿ 100% ತುಂಬ ಜನಕ್ಕೆ ಇದು ತಲುಪುತ್ತೆ. ಆ್ಯಂಡ್ ಜನ ಇದನ್ನು ಸದುಪಯೋಗ ಪಡೀತಾರೆ ಅಂತ ನನಗೆ ವಿಶ್ವಾಸ ಇದೆ. ನಮಸ್ಕಾರ. ಇವತ್ತು ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸುರಕ್ಷಾ ಸಮಾಜ ಸೇವಾ ಸಂಸ್ಥೆ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ತುಂಬ ಸಕ್ಸಸ್ಫುಲ್ಲಾಗಿ ನಡೆದಿದೆ. ತುಂಬ ಜನರು ಆಗಮಿಸಿದ್ದಾರೆ. ಈ ಒಂದು ಶಿಬಿರದ ಉಪಯೋಗವನ್ನು ಪಡ್ಕೊಂಡಿದ್ದಾರೆ. ಒಂದು ಆರೋಗ್ಯ ತಪಾಸಣಾ ಶಿಬಿರ ಅಂತ ಹೇಳಿದರೆ ಕೆಲವು ಲಿಮಿಟೆಡ್ ಆಗಿರುತ್ತೆ. ಇಲ್ಲಿ ಎಲ್ಲ ರೀತಿಯ ರಿಜಿಸ್ಟ್ರೇಷನಿಂದ ಹಿಡಿದು BP, ಶುಗರ್ ಇರ್ಬೋದು, ಮೂಳೆ ತಜ್ಞರಿರ್ಬೋದು, ಕಣ್ಣಿನ ತಪಾಸಣೆ ಇರ್ಬೋದು, ENT ಮತ್ತು ಕ್ಯಾನ್ಸರ್, ECG, ತುಂಬ ಒಂದು ಹೆಚ್ಚಿನ ಒಂದು ಏನು ಹೇಳ್ತಾರೆ ಅಡ್ವಾನ್ಸ್ ಸ್ಟೇಜ್ ಆಫ್ ತಪಾಸಣಾ ಶಿಬಿರ ನಡೆದಿತ್ತು. ಇದರ ಉಪಯೋಗವನ್ನು ತುಂಬ ಜನರು ಪಡ್ಕೊಂಡಿದ್ದಾರೆ. ನಾನು ಇಷ್ಟೇ ಕೇಳ್ಕೊಳ್ಳೋದು, ಮುಂದಿನ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸುರಕ್ಷಾ ಸಮಾಜ ಸೇವಾ ಸಂಸ್ಥೆ ಸಹಯೋಗದೊಂದಿಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಂತಹ ಶಿಬಿರಗಳು ನಡೆದರೆ ಒಳ್ಳೆಯದು. ಯಾಕೆಂತೇಳಿದರೆ ಇವರ ಉದ್ದೇಶ ಬಡವರಿಗೆ ಮತ್ತು ಅಗತ್ಯ ಇರೋರಿಗೆ ಇಂಥ ಶಿಬಿರ ನಡೆಸಬೇಕು ಮತ್ತು ಇವರ ಮೂಲಕ ಅವರಿಗೆ ಒಂದು ಒಳ್ಳೆಯ ಚಿಕಿತ್ಸೆ ಒಳ್ಳೆಯ ಕಡೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಮಾಡಬೇಕು ಅನ್ನೋದು ಇವರ ಈ ಕನಸು ನನಸಾಗಬೇಕು ಅಂತ. ಹಾಗೆ ಅವರಿಗೆ ಇವರ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ದೇವರವರಿಗೆ ಆ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತೇನೆ. ಆಲ್ ದ ಬೆಸ್ಟ್ ಟು ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಸುರಕ್ಷಾ